ನಾವಿಬ್ರು ದೊಡ್ಡ ಮನೆ ಬರೋಕೆ ರೆಡಿ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಣ? ಎಲ್ಲರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಇನ್ಮೇಲೆ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನೀವೆಲ್ಲರೂ ತೋಟದ ಮನೆಯಾಗಿರ್ತೀರಾ? ಅದು ಹೆಂಗಾಯ್ತದೆ? ಹೆಂಗೆ ಅಂದ್ರೆ ಹಂಗೆಯ. ನಿನ್ನಿಂದ ಇರಕ್ಕಾಯ್ತದೆ ಅಂದಮೇಲೆ ನಾನು ನಿಮ್ಮ ಅಪ್ಪಕ್ಕಲ್ಲ. ರಾಮ, ಅಪ್ಪಯ್ಯ ನೀನು ಬರಲ್ಲ, ಕೂತ್ಕೊಳ್ಳ. ಬೇಡಪ್ಪಯ್ಯ, ಆಮ್ಯಾಕೆ ನಿಮಗೆ ಸಾಲದೆ ಹೋಗ್ಬಿಟ್ರೆ? ಹಂಗ್ಯಾಕೆ ಅನ್ಕೋತೀರಾ? ಎಲ್ಲರಿಗೂ ಆಗೋಷ್ಟಿದೆ. ಕುತ್ಕೊಳ್ಳಿ ರಾಮೋರೆ, ಕುತ್ಕೊಳ್ಳಿ ಕುತ್ಕೊಳ್ಳಿ ರಾಮೋರೆ. ಬಾರ್ಲ. ವಾರವಾ ಏನ್ ರುಚಿ ಅಬ್ಬಬ್ಬಬ್ಬಬ್ಬ. ಶಾರದವ, ಅದಕ್ಕೆ ನಿನ್ ಕೈ ರುಚಿನೂ ಮೀರ್ಸ್ಬಿಡ್ರು ತಗ. ಅಲ್ವಾ ಅಪ್ಪಯ್ಯ? ಮೂಕಲ್ಲ, ನನಗಂತೂ ನಿಮ್ಮ ಅವನ ಕೈ ರುಚಿನೇ ನೆನಪಾಗ್ತಾ ಐತೆ. ಸಾಕ್ಷಾತ್ ಉಪ್ಪಿ ಹೋಟೆಲ್ ರುಚಿ ಅಲ್ವಾ ಅಪ್ಪಯ್ಯ? ಅಶೋಕ್, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಸುಮ್ಮನೆ ಊಟ ಮಾಡಿ. ನೀನಾ? ಊಟ ಮಾಡುವಾಗ ನಿನ್ನ ಅಡುಗೆ ನೆನ್ಸ್ಬೇಡ ನಂದಿ ಪ್ಲೀಸ್. ಯಾಕಲ ನಗ್ತೀಯ? ಹಿರಿ ಸೊಸೆ ಕೈ ರುಚಿ ನೋಡಿದ್ಮೇಲೆ ಕಿರಿ ಸೊಸೆ ಕೈ ರುಚಿನೂ ನೋಡ್ಲೇಬೇಕು. ನೀನು ಮಾಡಮ್ಮ, ನಾವು ತಿಂತೀವಿ. ಅಪ್ಪಯ್ಯ ರಿಸ್ಕು. ಸುಮ್ಕಿರ್ಲ, ಹಿರಿ ಸೊಸೆ ಕೈ ರುಚಿ ನೋಡಿದ್ದಾಯ್ತು ತಾನೆ. ಸಂಜೆಗೆ ನೀನೇ ಅಡುಗೆ ಮಾಡಮ್ಮ. ಅಯ್ಯೋ ಮಾವ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನೇ ಮಾಡ್ತೀನಿ. ಹಿರಿ ಸೊಸೆ ಅವರೇ, ಅವ್ರು ಮಾಡ್ತೀನಿ ಅಂತ ಹೇಳಿದಾರಲ್ಲ, ಮಾಡಮ್ಮ ನೀನು. ಹಾಂ ಮಾವ, ನಾನು ಮಾಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಇವತ್ತು ಸಂಜೆಗೆ ನನ್ನ ಕಿರಿ ಸೊಸೆದೆ ಅಡುಗೆ. ನಂದಿತ್ತ, ನೀನು ರೆಡಿ ಮಾಡವ. ಈಗೆಲ್ಲ ತಿಂದಾದ್ಮೇಲೆ ಒಂದು ರೌಂಡ್ ಸುತ್ತಾಡ್ಕೊಂಬರ್ವ ನಾವು. ವಾ ಬೊಂಬಾಟು, ತೋಟ ಸುತ್ತಾಡ್ಕೊಂಬಂದ್ರೆ ಇನ್ನೂ ಹಸ್ವಾಯ್ತೈತೆ. ಆವಾಗ ಸಂಜೆಗೆ ಸ್ವರ್ಗ ಹೊಡಿಬೋದು. ಅದಕ್ಕೆ ನೀವು ಮಾಡಿ, ನಾವು ಬರ್ತೀವಿ. ಅಕ್ಕ, ನಮ್ಮ ಬಟ್ಟೆಗೆ ನಾವೇ ಬೆಂಕಿ ಮಾಡ್ಕೊಳ್ಳೋದು ಅಂದ್ರೆ ಇದೇನಾ? ವಾಂಟೆಡ್ ಆಗಿ ನಾನೇ ಸಿಕ್ಕಾಕೊಂಡ್ಬಿಟ್ನಲ್ಲ. ಯಾರ ಹತ್ರ ಒಳ್ಳೆ ಹೆಸರು ತಗೊಳ್ಳಿಲ್ಲ ಅಂದರೂ ಮಾವನವ್ರ ಹತ್ರ ಮಾತ್ರ ಕೆಟ್ಟ ಹೆಸರು ತಗೋಬಾರ್ದು. ಈ ಹೊಗೆಲ್ಲ ನಾನು ಅದೇನು ಅಡುಗೆ ಮಾಡ್ತೀನೋ ಏನೋ. ಲೇ, ನೀನು ಹಾಕಿರೋ ಹೊಗೆಗೆ ಲೇ, ಎಲ್ಲೇ ಇದೆಯಾ? ಅಕ್ಕ ಇಲ್ಲೇ ಇವನೇ ಅಕ್ಕ. ಒಸಿ ಹುಷಾರು, ನಿಧಾನಕ್ಕೆ ಬನ್ನಿ. ಈ ತೋಟದ ಮನೆಯಾಗೆ ಆವು ಚೇಳೆಲ್ಲ ಓಡಾಡುತ್ತೆ ಅಂತ ಕೇಳಿವ್ನಿ. ಹುಷಾರು. ಲೇ ಕತ್ತೆ, ಹೆದರ್ಸ್ಬೇಡ ನನ್ನ. ಬಾ, ಈ ತೋಟದ ಮನೆಯಾಗೆ ಆ ಟೀಚರ್ ಅಮ್ಮ ಹಿರಿ ಸೊಸೆ, ಅದು ಹೆಂಗಾರು ಅವಳ. ಹಿರಿ ಸೊಸೆನಾ ನಿನ್ನ? ಅಯ್ಯೋ, ಏನಾಯ್ತಕ್ಕ? ನಿನ್ನ ಹೊಡೆಗೆ ಹೋಗಿ ನಾನೇ ಹೊಡ್ಕೊಂಡೆ. ಕರ್ಮ. ಬೇರೆಯವ್ರಿಗೆ ಏನೋ ಮಾಡಕ್ ಹೋಗಿ ಕೊನೆಗೆ ನಿಮಗೆ ನೀವೇ ತಟ್ಕತೀರಾ ಅಷ್ಟೇ. ಲೇ, ಮೊದಲು ನಿನ್ನ ಬಾಯಿಗೆ ಬೀಗ ಹಾಕು, ಬೇಗ ಅಡುಗೆ ಮಾಡು. ನಮ್ಮ ಅದೃಷ್ಟಕ್ಕೆ ತೋಟದ ಮನೆಯಲ್ಲಿ ಇಷ್ಟು ಬೇಗ ಕರೆಂಟ್ ಬಂದಿರೋದು. ಜೋತಿವ್ರೆ ಅಕ್ಕ, ನನ್ನ ಕೈಲಿ ಆಗ್ತಿಲ್ಲ ಅಕ್ಕ, ಕಣ್ಣೆಲ್ಲ ಉರಿತೈತೆ. ನನ್ನ ಕಣ್ಣಿಗೇನು ತಂಪಾಗಿದ್ಯಾ? ಛೇ,
ಅಷ್ಟೊತ್ತಿಂದ ಒಲೆ ಊತಿದ್ಯಾ ತಾನೆ? ಹೇಗೆ ಒಲೆ ಉರ್ಸಿದ್ಯಾ ನೋಡಿ ಇಲ್ಲಿ. ನಾನು ಈ ಕಡೆ ನೋಡ್ತಾವ್ನಿ ಅಕ್ಕ, ಆ ಕಡೆ ನೋಡ್ಲಿಲ್ಲ. ಇರಿ. ಹೋಗಿ ಬರಂಗಲ್ವೇ, ಬೆಂಕಿ ಹತ್ಕೊಳ್ಳೋ ಊದು. ಥು. ಸಾಕು ಬಿಡು, ಕರ್ಮ. ತರಕಾರಿ ಎಲ್ಲ ಹೆಚ್ಚಿದ್ಯಾ? ಅರ್ಧಂಬರ್ಧ ಹೆಚ್ಚಿವ್ನಿ. ಎಲ್ಲ ಅರ್ಧಂಬರ್ಧ ಕೆಲಸ ತಾನೇ ಮಾಡೋದು. ಬೇಗ ಬೇಗ ಹೆಚ್ಚೆ. ಇಂಥ ಒಲೆ ಉರಿನಾಗದ್ ಏನ್ ಕೆಲಸ ಮಾಡದ ಏನೋ. ವಾ, ಹೌದೌದು, ನಿನಗೆ ದಿನ ಅಡುಗೆ ಮಾಡಿ ಅಭ್ಯಾಸ ಇದೆ ನೋಡು. ಬೇಗ ಬೇಗ ಮಾಡೆ. ಅಚ್ಚಿ. ಉಪ್ಪು ಅಂತಿರ್ತೀಯ ಅಥವಾ ಅಡುಗೆ ಮಾಡ್ತೀಯಾ? ಆರೋಗ್ತೈತೆ ಅಕ್ಕ ಅದು. ಚೋ, ಯೋಗಿಲ್ ನನ್ಗಂತೂ ಅಡುಗೆ ಮಾಡೋಕ್ಕಾಗಲ್ಲಪ್ಪ. ಸೊಸೆಮ್ಮ ಕಷ್ಟ ಆಯ್ತಿದ್ಯಾ? ನಾನು ಸಹಾಯ ಮಾಡ್ಲಾ? ಏನ್ ಬೇಕಾಗಿಲ್ಲ, ನಾನೇ ಅಡುಗೆ ಮಾಡ್ತೀನಿ. ನಂದಿತಾ ಅವ್ರೆ ನೀವು ಈ ಕಡೆ ಬನ್ನಿ, ನಾನು ಅಡುಗೆ ಮಾಡ್ತೀನಿ. ನೀವು ಅಡುಗೆ ಮಾಡ್ತೀರಾ? ಬನ್ನಿ. ಬೇಡ ಬೇಡ, ನಾನೇ ಮಾಡ್ತೀನಿ. ಇಲ್ಲ, ನೀವು ಬನ್ನಿ, ಈ ಕಡೆ ನಾನು ಮಾಡ್ತೀನಿ. ಬನ್ನಿ ಈ ಕಡೆ. ಸರಿ, ಏನೋ ನೀವಿಷ್ಟು ಕೇಳ್ಕೊತಾ ಇದ್ದೀರಾ ಅಂತ ಬಿಡ್ತಾ ಇದ್ದೀನಿ. ಬೇಗ ಬನ್ನಿ. ಎದ್ದು ಬಾರಿ ಈ ಕಡೆ, ಒಗ್ಗರಣೆ ಬೇರೆ ಆಗ್ತಾಳೆ. ಬನ್ನಿ ಬನ್ನಿ. ಟೀಚರ್ಗೆ ಏನೂ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಸಿಟಿಯಿಂದ ಬಂದಿದ್ರು ಅಡುಗೆ ಚೆನ್ನಾಗೇ ಮಾಡ್ತಿದ್ದಾಳೆ. ರಾಮ, ಈ ಹೊಲ ಗದ್ದೆ ಪರಿಸರ ಸಾನೆ ಖುಷಿ ಕೊಡ್ತಾ ಐತೆ. ಎಲ್ಲ ಬಿಟ್ಬಿಟ್ಟು ಇಲ್ಲೇ ಇದ್ದು ಬಿಡಮ್ಮ ಅಂತ ಅನಿಸ್ತಾ ಐತೆ. ಇದು ಬಿಡಿಯಪ್ಪ ಎತ್ಲಾಗೆ ಆಗಿದ್ದಾಲೆ. ಇರ್ಬೈದು. ಆದ್ರೆ ಅದು ಹೇಗೆ ಸಾಧ್ಯ ಬಾವಾ? ಅಂದ್ರೆ ಮಾವಂಗೆ ಈಗಾಗಲೇ ಸಾಕಷ್ಟು ಕೆಲಸ ಬಾಕಿ ಉಳಿದಿರತ್ತಲ್ವಾ ಅಲ್ವಾ ಮಾವ? ಹಾ, ಅಯ್ಯೋ, ಈಗ ಯಾಕೆ ಬಿಡಮ್ಮ ಕೆಲಸದ ಬಗ್ಗೆ ಮಾತು. ಮೊದಲು ನಿನ್ನ ಕೈ ರುಚಿ ಹೇಗಿದೆ ಅಂತ ನೋಡ್ಬೇಕು ನಾವು. ಶುರು ಮಾಡಲ್ಲ ನೀವು? ಅಪ್ಪ ಗೊತ್ತಿದ್ದು ರಿಸ್ಕ್ ತಗೋತಿದ್ದೀವಿ. ಹಾಂ, ಶುರು ಮಾಡಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೊಳ್ಳೆ ಸಂಸ್ಕಾರ ಕಲ್ತ್ಕೊಂಡ್ಬಿಟ್ಟವ ನೀವು. ದೇವರಂತೂ ಬೇಡ್ಕೊಂಡಿದ್ದಾಯ್ತು, ಇನ್ನಂತೂ ಧೈರ್ಯವಾಗಿ ನಂದಿತ ಮಾಡಿದ ಅಡುಗೆ ತಿನ್ಬೋದು.
ಸುಖ ನಿನ್ನ ಲೆಕ್ಕಾಚಾರ ತಪ್ಪದಂಗೈತೆ. ಚಿಕ್ಕ ಸೊಸೆ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟವಳೆ. ಹ್ಞೂ ಅಪ್ಪಯ್ಯ, ಊಟ ಶಾನೆ ಚೆನ್ನಾಗೈತೆ. ಊಟ ಮಾಡೋ ಮೊದಲು ಪ್ರಾರ್ಥನೆ ಮಾಡಿದ್ರೆ ಊಟ ಈ ಚಂದಾಗಿ ಇರ್ತೈತಾ? ಚೆನ್ನಾಗಿದೆಯಮ್ಮ, ನೀನು ಅಡುಗೆ ಮಾಡೋದು ಕಲ್ತಿದ್ಯಾ. ಸಾಹೇಬ್ರೆ, ಇವತ್ತು ಅಡುಗೆ ಮಾಡಿರೋದು ಕಿರಿ ಸೊಸೆ ಅಲ್ಲ, ನಮ್ಮ ಹಿರಿ ಸೊಸೆ ಜಾನಕಿ. ಓ, ಅದಕ್ಕೆ ಎಷ್ಟು ರುಚಿಯಾಗಿದೆ. ನೀವು ಸೂಪರ್ ಬಿಡಿ ಅದಕ್ಕೆ. ಮತ್ತೆ ನಂದಿಗೆ ಅಡುಗೆ ಮಾಡೋಕೆ ಬಿಡದೇ ಇರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅದ್ಭುತ ಕಣಮ್ಮ. ಪಟ್ಟಣದಿಂದ ಬಂದಿದ್ರು ನಮ್ಮ ರುಚಿನ ಅರ್ಥ ಮಾಡ್ಕೊಂಡು ಮಾಡಿದ್ಯಲ್ಲ, ಗ್ರೇಟ್. ಅದಿತಾ, ನೀನು ಜಾನಕಿಯಿಂದ ಇದನ್ನೆಲ್ಲ ಕಲ್ತ್ಕೋಬೇಕಮ್ಮ. ಅಯ್ಯೋ ಬಾಸ್, ಊಟ ಕೊಡೋದೇ ಮರ್ತೋದ್ವಲ್ಲ. ಅಯ್ಯೋ, ನಾನು ಮರ್ತೋಗ್ಬಿಟ್ಟೆ. ಏ, ಊಟ ಮಾಡ್ತಾರೋ ನೀನು ಯಾಕಲ ಹೇಳ್ತೀಯಾ? ಇನ್ಯಾರನ್ನ ಹೋಗ್ತಾರೆ, ಕೂತ್ಕೋ. ನಾನು ಹೋಗ್ತೀನಿ. ನೀನು ಬೇಡಮ್ಮ, ನೀನು ಬಡಿಸ್ತಾ ಇದೆಯಾ, ಬಡಿಸು. ನಂದಿತಾ, ನೀನು ಹೋಗಮ್ಮ, ಬಾಸ್ ಊಟ ಕೊಟ್ಟು ಬಾ. ಮಾವ, ನಾನು ಊಟ ಬಡಿಸ್ತಿದ್ದೀನಿ. ಹ್ಞೂ ಕಣಮ್ಮ. ನೋಡು, ಇವಳಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ನಿನಗೂ ಅಭ್ಯಾಸ ಆಗ್ಬೇಕಲ್ವಾ? ಹೋಗು ಕೊಟ್ಟು ಬಾ. ಬೇಕಾದ್ರೆ ಚಂದ್ರನ ಕರ್ಕೊಂಡು ಹೋಗು. ಹಾಂ. ಲೇ, ಇದನ್ನ ನೀನೇ ತೊಗೊಂಡೋಗೋದ್ರ ಹತ್ರ ಇಡು. ಅಕ್ಕ, ಜೀವನ ಪೂರ್ತಿ ನಿಮ್ಮನ್ನ ನೋಡ್ಕೊಳಕ್ಕೆ ನಾನು ಒಬ್ಳೆ ಕಣಕ್ಕ ಇರೋದು. ಬೇಡ ಅಂದ್ರೆ ನಾನು ಹೋದ್ರೆ ಪರವಾಗಿಲ್ವಾ? ಹಂಗಲ್ಲ ಅಕ್ಕ. ಇನ್ನ ಅಕ್ಕ, ಮೊದಲು ಅದನ್ನ ಕುಡಿಯಕ್ಕೆ ನೀರಿಡಬೇಕು, ಆಮ್ಯಾಕೆ ಬೂಸ ಮಾಡಕ್ಬೇಕು. ಶಾರದಮ್ಮ ಮಾಡೋದನ್ನ ನಾನು ನೋಡಿದ್ದೀನಿ. ತಿನ್ನೋ ವಿಷಯದಲ್ಲಿ ನಿನ್ನ ಬಿಟ್ರೆ ಇನ್ನು ಯಾರನ್ನ ಕೇಳ್ಬೇಕು ಹೇಳು? ಅಕ್ಕ, ಅದ್ರ ಬಾಯಿಗೆ ಎಟಕ್ತಾ ಇಲ್ಲ, ಇನ್ನೂ ಹೊಸಿ ಮುಂದಕ್ಕಿಡಿ. ಮೊದಲೇ ಇದಕ್ಕೆ ರಾಮಣ್ಣ ಅಂದ್ರೆ ಪಿರುತಿ. ನೀವೇ ರಾಮಣ್ಣನ ಮನೆ ಬಿಟ್ಟು ಕಳ್ಸಿರೋದು ಅನ್ನೋ ಕೋಪದಾಗೆ ನಿಮಗೆ ಗುಂಬಿಟ್ರೆ. ಲೈ, ಮೊದಲೇ ಭಯ ಬಿದ್ದು ಒದ್ದಾಡ್ತಿದ್ದೀನಿ ಇಲ್ಲಿ, ಅಲ್ಲಿ ಗುಂಬಿಟ್ರೆ ಅಂತ ಬೇರೆ ಹೆದರ್ಸ್ತಿದ್ದಾಳೆ. ಹುಷಾರಕ್ಕ. ಬಾಸ್ ಊಟ ಕೊಟ್ಟು ಬಂದ್ಯಾ? ಹಾ ಮಾವ, ಕೊಟ್ಟೆ. ಈ ಜಾನಕಿ ಕೈ ಅಡಿಗೆ ಭಾಳ ರುಚಿ ಕಣಮ್ಮ. ನೀನು ಊಟ ಮಾಡುವ. ನಾನು ಆಮೇಲೆ ಊಟ ಮಾಡ್ತೀನಿ ಮಾವ. ಊಟ ಅದ್ಭುತ ಕಣಮ್ಮ, ನನಗಂತೂ ಸಂತೃಪ್ತಿ ಆಗೋಯ್ತು.
ಇನ್ನಂಥ ಹುಡುಗಿ ನಮ್ಮ ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ದು ನಮ್ಮೆಲ್ಲರ ಪುಣ್ಯ. ಅಯ್ಯೋ ಬಿಡಿ, ನಾನು ಮಾಡ್ಕೋತೀನಿ, ನೀವು ಹೋಗಿ. ಬೇಡ ಬೇಡ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಮೊದಲೇ ಎಲ್ಲ ಕೆಲಸ ನಿಮ್ಮ ಮೇಲೆ ಬಿದ್ದೈತೆ, ಅದ್ರಾಗ ಬೇರೆ ಎಲ್ಲರೂ ಬಂದ್ಬಿಟ್ಟವ್ರೆ. ನಿಮಗೆ ಸ್ಯಾನೆ ತೊಂದರೆ ಆಯ್ತೈತಲ್ವಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ನಂಗೆ ಇನ್ನೂ ಖುಷಿ ಆಗ್ತಾ ಇದೆ, ನಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂತ. ಹೌದಾ? ಏನು ಅನ್ಕೊಂಡ್ರಿ? ಕುಟುಂಬ ಒಂದಾಗಬೇಕು ಅಂತ, ತುಂಬಿದ ಕುಟುಂಬದಲ್ಲಿ ಇರಬೇಕು ಅನ್ನೋ ನನ್ನ ಆಸೆ ಈಡೇರ್ತು. ಆದ್ರೂ ಇನ್ಮ್ಯಾಕೆ ನಾವು ಮಾತಾಡೋಕ್ಕೆ ಸಮಯ ಸಿಗ್ತೈತೋ ಇಲ್ವೋ? ನಾವು ಸಮಯ ಮಾಡಿಕೊಂಡ್ರೆ ಸಿಕ್ಕೇ ಸಿಗುತ್ತೆ. ಕರೆಕ್ಟು. ನಮಗೆ ಬೇಕಾದರ್ತವ ನಾವೇ ಸಮಯ ಮಾಡ್ಕೊಂಡು ಮಾತಾಡಬೇಕು. ಹೌದು. ಸರಿ, ನೀವು ಹೊರಡಿ, ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಬಿಡ್ತೀನಿ. ಇಲ್ಲ ಇಲ್ಲ, ನಿಮ್ಮ ಒಬ್ಬರನ್ನೇ ಬಿಟ್ಟೋಕೆ ಯಾಕೆ ಮನ್ಸು ಬತ್ತಿಲ್ಲ. ನಾನು ನಿಮ್ಮ ಜೊತೆ ಕೆಲಸ ಮುಗಿಸ್ತೀನಿ. ಇನ್ನು ಸ್ವಲ್ಪನೇ ಇದೆಯಲ್ಲ, ನಾನು ಮುಗಿಸ್ಬಿಟ್ಟು ಬರ್ತೀನಿ, ನೀವು ಹೊರಡಿ. ಸ್ವಲ್ಪನ ಜಾಸ್ತಿನ ಒಟ್ಟಿಗೆ ಮುಗಿಸಮ್ಮ. ಸರಿ. ಶಾರದಕ್ಕ, ಇವರಿಬ್ಬರು ಸಂಸಾರ ಭೂಚಂದಕ್ಕಿರ್ತೈತೆ. ನಾನೇ ಸುಮ್ಕೆ ಚಿಂತೆ ಮಾಡ್ಕೊತಿದ್ದೆ. ಸಾಹೇಬ್ರೆ, ಅರಮನೆಯಾಗಿದ್ರು ವನವಾಸದಾಗಿದ್ರು ರಾಮ ಜಾನಕಿ ವಿರುತಿ ಪ್ರಾಣಕ್ಕಿಂತ ಜಾಸ್ತಿನೇಯ. ಇನ್ನು 4 ದಿನ ಹಿಂಗೆ ಊಟ ಮಾಡಿಬಿಟ್ರೆ ಇವನು ನಿನ್ನಂಗೆ ಪೈಲ್ವಾನ ಆಗ್ಬಿಡ್ತಾನೆ. ಏನು ಹೇಳರಮ್ಮ, ನಮ್ಮ ತೋಟದ ಹಣ್ಣಿನ ರುಚಿನೇ ರುಚಿ. ಅಪ್ಪಯ್ಯ ಅಪ್ಪಯ್ಯ, ಒಂದು ಕೆಲಸ ಮಾಡಿ, ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತಗೋಬಿಡಿ. ಹೇಗೆ? ಇಲ್ಲಿ ಬೆಳೆಯೋದೇ ಅಲ್ವಾ ಅಲ್ಲಿಗೆ ಬರೋದು? ದೆನ್ ಅಲ್ಲೇ ಚೆನ್ನಾಗಿರಲ್ಲ? ಅಂದರೆ ಬಿರ್ನೆ ಹಣ್ಣ ಬೇಕು ಅಂದ್ಬಿಟ್ಟು ಅದಕ್ಕೆ ಏನೇನೋ ಹಾಕಿ ಹಣ್ಣ ಕೆಡಿಸ್ಬಿಡ್ತಾರೆ. ನೋಡೋಕೆ ಮಾತ್ರ ಚಕ ಅಂತ ಹೊಳೆತಿರ್ತೈತೆ, ಆದರೆ ತಿನ್ನೋಕ್ಕೇನು ಇರೋಕ್ಕಿಲ್ಲ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದೇ ನಮ್ಮ ತೋಟದ ಹಣ್ಣು ಕಪ್ಪು ಚುಕ್ಕಿ ಇದ್ರೂ ಆರೋಗ್ಯಕ್ಕೆ ಶಾನೆ ಒಳ್ಳೆಯದು, ಮತ್ತು ರುಚಿನೂ. ಹೌದು, ಬಿಸ್ನೆಸ್ ಮೆನ್ಗಳಿಂದ ನಮಗೆ ಕ್ವಾಲಿಟಿ ಫುಡ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಕಮ್ ಆನ್, ಬಿಸ್ನೆಸ್ ಮ್ಯಾನ್ಗಳದ್ದು ಯಾವಾಗಲೂ ತಪ್ಪು ಹೇಳಬಾರ್ದು. ಯಾಕೆ? ರೈತರೇ ಲಾಭಕ್ಕೋಸ್ಕರ ಯಾಕೆ ಮಾಡಿರಬಾರ್ದು? ಗೆಳೆಯ, ರೈತರು ಬರೀ ಲಾಭಕ್ಕೆ ಮಾತ್ರ ವ್ಯವಸಾಯ ಮಾಡಂಗಿದ್ದಿದ್ರೆ ಈಟೊತ್ತಿಗೆ ಪ್ರಪಂಚ ನಾಶನ ಆಗ್ಬಿಟ್ಟಿರೋದು. ಓಲಿ ಬಿಡ್ಲ, ಪಟ್ಟಣದವರು ಏನೋ ಗೊತ್ತಿಲ್ಲದೆ ಮಾತಾಡೋವ್ರೆ. ಸರಿ, ನಾನು ಮಲ್ಕೋತೀನಿ. ಎಲ್ಲಿ? ಇಲ್ಲ. ಏಯ್, ನಿನಗೆ ವ್ಯವಸಾಯ ಜ್ಞಾನ ಗೊತ್ತಿಲ್ಲ, ಏನೋ ಮಾತಾಡ್ದಿ, ಓಕೆ, ಆದರೆ ಕಾಮನ್ ಸೆನ್ಸ್ ಇಲ್ವಾ? ಇವರಿಬ್ರು ಹೊಸದಾಗಿ ಮದುವೆ ಆಗಿರೋರು, ಇವ್ರು ಇಲ್ಲಿ ಮಲ್ಕೊಳ್ಳಿ, ನಾವೆಲ್ಲ ಹೊರಗಡೆ ಹೋಗಿ ಮಲ್ಕೊಳ್ಳೋಣ ಬನ್ನಿ. ಅಪ್ಪಯ್ಯ, ನೀವು ಆಚೆ ಕಡೆ ಮಂಕತ್ತೀರಾ? ಹಂಗಾರೆ ನಾನು ನಿಮ್ಮ ಜೊತೆ ಮಂಕತ್ತೀನಿ ನಡ್ರಿ. ಅದಕ್ಕೆ ಕಲ್ಲ ನಿನ್ನ ಪೆದ್ದ ಅನ್ನೋದು. ಹೊಸದಾಗಿ ಮದುವೆ ಆಗಿರೋರು ಇಲ್ಲಿ ಮಲ್ಕೋಬೇಕು, ನೀವು ಮಲ್ಕೊಳ್ಳಿ. ಬರ್ರಮ್ಮ, ನಾವೆಲ್ಲ ಹೊರಗಡೆ ಮಲ್ಕೊಳ್ಳೋಣ. ಮಾವ, ಹೊರಗಡೆ ಯಾಕೆ? ಎಲ್ಲ ಇಲ್ಲೇ ಮಲ್ಕೊಳ್ಳೋಣ. ನೋಡಮ್ಮ, ನಮ್ಮ ದಾರಿ ನಾವು ನೋಡ್ಕೋತೀವಿ, ನೀವು ಇಲ್ಲಿ ಮಲ್ಕೊಳ್ಳಿ. ಬರ್ರಮ್ಮ. ಅಲ್ಲ ಮಾವ, ನೀವೆಲ್ಲರೂ ಹೊರಗಡೆ ಮಲ್ಕೊಳ್ತೀರಾ, ನಾವು ಹೇಗಲ್ಲಿ ಮಲ್ಕೊಳ್ಳೋದು? ಯಾಕಮ್ಮ, ನಿಮ್ಗೇನಾಗುತ್ತೆ? ಬನ್ನಿ ನೀವು. ಅಪ್ಪಯ್ಯ, ಇದ್ಯಾಕೋ ಸರಿ ಹೋಯ್ತಿಲ್ಲ. ಹಾಂ, ಒಂದು ಕೆಲಸ ಮಾಡಮ್ಮ, ಹೆಂಗಸ್ರಲ್ಲ ಒಳಗಡೆ ಮಂಕೊಬಿಡ್ಲಿ, ನಾವೆಲ್ಲ ಈಚೆ ಮಂಕೊಳಮ್ಮ. ಹ್ಞೂ ಮಾವ, ರಾಮೋಡ್ ಹೇಳ್ತಿರೋದು ಸರಿಯಾಗೇ ಇದೆ. ಹಂಗಂತೀರಾ? ಸರಿ, ಹಾಗಾದರೆ ನೀನು ನಮಗೆಲ್ಲ ಹೊರಗಡೆ ಮಲಗೋದಕ್ಕೆ ಹಾಸಿಗೆ ವ್ಯವಸ್ಥೆ ಮಾಡು.
ನೀವೆಲ್ಲ ವ್ಯವಸ್ಥೆ ಮಾಡ್ಕೊಳ್ರಮ್ಮ ಇಲ್ಲಿ. ಬರೋ